ಕಾಂಗ್ರೆಸ್ನಿಂದ ದೂರವಾಗುತ್ತಾ ಅಹಿಂದ ವರ್ಗ. ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಜೊತೆಗೆ ಇರೋದು ಇದೇ ಅಹಿಂದ ವರ್ಗ. ಅಹಿಂದಕ್ಕೆ ಈಗ ಕಾಂಗ್ರೆಸ್ ಮೇಲೆ ಕೋಪ ಬಂದಿದೆ ಅಂತೆ. ಇದರ ಲಾಭ ಪಡೆಯೋದಕ್ಕೆ ವಿಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ಅಹಿಂದ ಸೆಳೆಯೋದಕ್ಕೆ ವಿಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅಂತೆ. ಸರ್ಕಾರ ನಿಲುವು ಬದಲಾಯಿಸದಿದ್ರೆ ಅಹಿಂದ ದೂರ ದೂರ ಕಾಂಗ್ರೆಸ್ನಿಂದ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಂದ ಅಹಿಂದ ವರ್ಗದ ಕೋಪವನ್ನ ಬರಮಾಡಿಕೊಳ್ಳುತ್ತಾ ವಿಪಕ್ಷಗಳು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅಹಿಂದ ನಾಯಕರಿಗೆ ಮಣೆ ಹಾಕುವಂತಹ ಪ್ಲಾನ್ ವಿಪಕ್ಷಗಳಲ್ಲಿ ಆಗ್ತಾ ಇದೆ ಅಂತೆ. ಆ ಮೂಲಕ ಸಿದ್ದರಾಮಯ್ಯನವರ ಜೊತೆಗಿದ್ದಂತ ಅಹಿಂದ ವರ್ಗ ಅವರನ್ನ ಓಲೈಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅತಿ ದೊಡ್ಡ ಯೋಜನೆಗಳು, ಎಷ್ಟೆಲ್ಲಾ ಲಾಬಿಗಳನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಅಹಿಂದ ಸಮಾವೇಶಗಳನ್ನ ಮಾಡಿದ್ರು. ಅಷ್ಟರ ಮಟ್ಟಿಗೆ ಅತಿ ದೊಡ್ಡ ಶಕ್ತಿಯಾಗಿತ್ತು ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗ. ಬಟ್ ಈಗ ಮರು ಸರ್ವೆಯ ವಿಚಾರವನ್ನ ತಾವಾಗ್ಲೇ ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ, ಬದಲಾಗಿ ವರಿಷ್ಠರು ಹೇಳಿದ್ದಾರೆ. ಹೈಕಮಾಂಡ್ ಅದನ್ನ ಡಿಸೈಡ್ ಮಾಡಿದೆ. ಇವರ ನಿರ್ಧಾರ ಅಲ್ಲದಿದ್ರೂ ಕೂಡ ನೀವು ಒಪ್ಕೊಂಡು ಬಂದ್ರಲ್ಲ ಮರು ಸರ್ವೆಗೆ, ಆ ಕಾರಣಕ್ಕೆ ನಮ್ಮ ವಿರೋಧ ಅಂತ ಅಹಿಂದ ನಾಯಕರು ಹೇಳ್ತಿದ್ದಾರೆ. ಅವರ ಶಕ್ತಿಯೇ ಈಗ ಅವರ ಶಕ್ತಿಯನ್ನ ಕುಂದಿಸುವ ಪ್ರಯತ್ನ ಅಹಿಂದ ವರ್ಗದಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ಇದರ ಲಾಭವನ್ನ ವಿಪಕ್ಷಗಳು ಪಡೆದುಕೊಳ್ಳೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ ಅಂತೆ. ಅಷ್ಟೀಸ ಇಲ್ಲ ಬಿಡಿ ವಿಪಕ್ಷಗಳಿಗೆ ಲಾಭ ತಂದುಕೊಡೋದು ಅಹಿಂದ ವರ್ಗ. ಯಾಕಂದ್ರೆ ಏನೇ ಆಗ್ಲಿ ಕಾಂಗ್ರೆಸ್ ಜೊತೆಗೆ ಇರ್ತೀವಿ, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತ ಪ್ರತಿ ಬಾರಿ ಕೂಡ ಅಹಿಂದ ವರ್ಗದವರು ಹೇಳ್ತಾನೆ ಬಂದಿದ್ದಾರೆ. ಸೊ ಇಲ್ಲಿ ತನಕ ಕೂಡ ಕಾಂಗ್ರೆಸ್ಗೆ ವರದಾನ ಆಗಿದ್ದು ಇದೇ ಅಹಿಂದ ವರ್ಗ. ಅಷ್ಟು ಬೇಗ ದೂರ ಮಾಡಕ್ಕಾಗಲ್ಲ, ಬಟ್ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಬಟ್ ಅವರ ಆತಂಕ ಏನ್ ಗೊತ್ತಾ, ಈಗ ನಮ್ಮ ಪರವಾಗಿದೆ ಆ ವರದಿ ಅಂತ ನಾವು ಭಾವಿಸಿದ್ವಿ, ಬಟ್ ಆ ವರದಿನ ರಿಜೆಕ್ಟ್ ಮಾಡ್ತಿದ್ದೀರಿ, ಬದಲಾಗಿ ಮರು ಸರ್ವೆ ಆಗುತ್ತೆ ಅಂದ್ರೆ ನಮ್ಮ ವರ್ಗದವರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಮರು ಸರ್ವೆಗೆ ಒಪ್ಕೊಳ್ಬೇಡಿ ನೀವು ಅನ್ನುವಂಥ ಒತ್ತಡವನ್ನ ಅಹಿಂದ ವರ್ಗದ ನಾಯಕರು ಹಾಕ್ತಿದ್ದಾರೆ. ಬಟ್ ಈಗ ವರಿಷ್ಠರು ಹೇಳದಂತೂ ಕೇಳಬೇಕು, ಇವರನ್ನ ಕೂಡ ಕನ್ವಿನ್ಸ್ ಮಾಡಬೇಕು. ಹಾಗಾಗಿ ಎರಡೆರಡು ಪ್ರಶ್ನೆಗಳು, ಎರಡೆರಡು ಸವಾಲುಗಳು ಸಿದ್ದರಾಮಯ್ಯನವರ ಮುಂದೆ ಇದೆ, ಏನು ಮಾಡ್ತಾರೆ ಅಂತ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯನವರು ಯಾಕೆ ಇದನ್ನ ಅತಿ ದೊಡ್ಡ ಕನಸಾಗಿ ತೆಗೆದುಕೊಂಡಿದ್ರು ಈ ವರದಿನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ, ಇದೇ ಅಹಿಂದ ವರ್ಗದವರಿಗೆ ಅನುಕೂಲ ಆಗ್ಲಿ, ಅವ್ರಿಗೆ ವರದಾನ ಆಗ್ಲಿ, ಕೊನೆ ತನಕ ಕೂಡ ಅವ್ರ ಜೊತೆಗೆ ಇರ್ಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಪೋಸ್ ಈಗ 5 ವರ್ಷ ಪೂರ್ಣಗೊಳಿಸಿದ್ರು ಕೂಡ ಸಿಎಂ ಸ್ಥಾನದಲ್ಲಿ ಕೆಳಗಿಳಿಯೋ ಹೊಷ್ಟೊತ್ತಿಗೆ ಈ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು, ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಧ್ಯೇಯನೇ ಸಿದ್ದರಾಮಯ್ಯನವ್ರಿಗೆ ಇದ್ದಿದ್ದು. ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ಈ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅಂತ ಅವರು ಪಟ್ಟು ಹಿಡ್ಕೊಂಡಿದ್ರು, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಇಷ್ಟೆಲ್ಲ ಪ್ರಬಲ ಸಮುದಾಯದವರು ವಿರೋಧ ಮಾಡ್ತಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ನಾಯಕ ಅಂತ ಕರೆಸ್ಕೊಂಡಿರುವಂತಹ DCM DK ಶಿವಕುಮಾರ್ ಅವರ ಆದಿಯಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ರು ಕೂಡ ವರದಿನ ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಕೂಡ ಈ ಅಹಿಂದ ವರ್ಗ ನನ್ನ ಜೊತೆಗಿರುತ್ತೆ, ನಾನ್ ಹೇಳಿದಂತೆ ವರಿಷ್ಠರು ಕೇಳ್ತಾರೆ, ಪಕ್ಷಕ್ಕೆ ನನ್ನ ಅನಿವಾರ್ಯತೆ ಇರುತ್ತೆ, ಯಾಕಂದ್ರೆ ನಾನಿಲ್ಲ ಅಂದ್ರೆ ಅಹಿಂದ ವರ್ಗ ಇರಲ್ಲ ಅನ್ನುವಂತ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲೂ ಕೂಡ ಈ ವರದಿ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ಬಹಳ ಮಹತ್ವದ್ದಾಗಿತ್ತು. ಬಟ್ ಅದನ್ನೇ ಕ್ಷಣ ಮಾತ್ರದಲ್ಲಿ DCM DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಈ ವರದಿ ಜಾರಿಯಾದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂತ ಪ್ರಮುಖ ಅಂಶಗಳನ್ನ ಮುಂದಿಡೋ ಮೂಲಕ, ಹೈಕಮಾಂಡ್ ಅನ್ನ ಮನವೊಲಿಸುವ ಮೂಲಕ ಅಲ್ಲಿ ತಮ್ಮ ಕೈಯನ್ನ ಮೇಲಾಗಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅಂದುಕೊಂಡಂತ ಅವರ ಕನಸನ್ನ ನುಚ್ಚು ನೂರು ಮಾಡಿದ್ದಾರೆ ವರಿಷ್ಠರು. ಕಾರಣ ವರದಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. 10 ವರ್ಷ ಹಳೆಯ ವರದಿ, ಹಾಗಾಗಿ ಮರು ಸರ್ವೆ ಆಗಲೇಬೇಕು ಅಂತ 60 ದಿನಗಳ ಡೆಡ್ಲೈನ್ ಅನ್ನ ಬೇರೆ ಅವರೇ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಡಿಸೈಡ್ ಮಾಡೋದಕ್ಕೆ ಯಾವುದೂ ಇಲ್ಲ. ಈಗ ಅವ್ರು ಏನೂ ಡಿಸೈಡ್ ಮಾಡಕ್ ಉಳ್ಕೊಂಡಿಲ್ಲ. ಜೊತೆಗೆ ವರಿಷ್ಠರು ಆಲ್ರೆಡಿ ಡಿಸೈಡ್ ಮಾಡಾಗಿರ, ಅದನ್ನ ಈಗ ಅನುಷ್ಠಾನ ತರಬೇಕು, ಮರು ಸರ್ವೆ ಮಾಡಲೇಬೇಕು. ಅದನ್ನ ಹೇಗ್ ಮಾಡ್ತಾರೆ, ಹೇಗೆ ಆ ಪ್ರಕ್ರಿಯೆಗಳು ಸಾಗುತ್ತೆ, ಅದನ್ನ ಮಾತ್ರ ಡಿಸೈಡ್ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದೆ. ಬಟ್ ಇದೆಲ್ಲ ಬೆಳವಣಿಗೆಯ ಮಧ್ಯೆ ಅಹಿಂದ ವರ್ಗ ದೂರ ಆಗ್ತಾ ಇದೆಯಲ್ಲ, ಅವರನ್ನ ಮತ್ತೆ ಸನಿಹಕ್ಕೆ ಕರೆದುಕೊಳ್ಳುವ ಪ್ರಯತ್ನ ಹೇಗೆ ಸಿದ್ದರಾಮಯ್ಯನವರಿಂದ ಆಗುತ್ತೆ, ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತಾರೆ, ಇದು ಕೂಡ ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತಲೂ ಸಿದ್ದರಾಮಯ್ಯನವರ ಅತಿ ದೊಡ್ಡ ಶಕ್ತಿಯಾಗಿದ್ದು ಅಹಿಂದ ವರ್ಗ. ಅಹಿಂದ ಅಸ್ತ್ರವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಮುಂದೆ ಬಂದಿದ್ದು. ಬಟ್ ಅವರಿಗೋಸ್ಕರನೇ ಈ ವರದಿನ ಅನುಷ್ಠಾನಕ್ಕೆ ತರ್ತೀನಿ ಅನ್ನೋ ರೀತಿಯಲ್ಲಿ ಪ್ರತಿಷ್ಠೆಗೆ ಬಿದ್ದಿದ್ರು. ಬಟ್ ಅದನ್ನೇ ಕೆಲ ಕ್ಷಣಗಳಲ್ಲಿ ವರಿಷ್ಠರು ರಿಜೆಕ್ಟ್ ಮಾಡ್ಬಿಟ್ರು. ಬಟ್ ಈಗ ವರಿಷ್ಠರು ಹೇಳದಂತೆ ಕೇಳಬೇಕು, ಅಹಿಂದ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಶ್ರುತಿ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ, ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಬಹುದೊಡ್ಡ ಸಂಕಷ್ಟ ತಂದಿರುವಂತದ್ದು ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗಡೆ ಅವರ ವರದಿ ಅನುಷ್ಠಾನದ ವಿಚಾರ.
ಪ್ರಬಲ ಸಮುದಾಯಗಳ ವಿರೋಧದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮರುಸರ್ವೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಯಾವಾಗ ರಾಜ್ಯ ಸರ್ಕಾರ ಹೈಕಮಾಂಡ್ ತಾಕೀತಿಗೆ ಮಣಿದು ಮರುಸರ್ವೆಗೆ ಆದೇಶ ಕೊಡ್ತು, ಮೊನ್ನೆ ಕ್ಯಾಬಿನೆಟ್ ಆದ ಬಳಿಕ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರು. ಆ ಕ್ಷಣದಿಂದಲೂ ಕೂಡ ಉಭಯ ನಾಯಕರುಗಳ ವಿರುದ್ಧ ಅಹಿಂದ ಮುಖಂಡರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. 2023 ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ದೇನು, ಈಗ ಮಾಡ್ತಿರೋದೇನು ಅನ್ನುವಂತ ಒಂದು ಪ್ರಶ್ನೆಗಳನ್ನ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಸಹಜವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಕಾಂತರಾಜ್ ಅವರು ಕೊಟ್ಟಿರುವಂತಹ ಒಂದು ವರದಿ ಅನುಷ್ಠಾನ ಮಾಡುವಂತದ್ದು ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ ಅಂತ. ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಹಲವು ಬಾರಿ ಇದನ್ನ ನಾವು ಜಾರಿ ಮಾಡ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರದ ವಸ್ತುವಾಗಿ ಕಾಂಗ್ರೆಸ್ ನಾಯಕರುಗಳು ಬಳಸ್ಕೊಂಡ್ರು ಅನ್ನುವಂತ ಒಂದು ಆರೋಪ ಅಹಿಂದ ವರ್ಗ ಮಾಡ್ತಾ ಇರುವಂತದ್ದು. ಹೀಗಾಗಿ 2006ರಿಂದ ಅಂದ್ರೆ ಜನತಾ ಪರಿವಾರದಿಂದ ಸಿದ್ದರಾಮಯ್ಯ ಅವರು ಹೊರಗಡೆಗೆ ಬಂದ ದಿನದಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ಅಹಿಂದ ನಾಯಕರಲ್ಲಿ ಅಹಿಂದ ಮುಖಂಡರಲ್ಲಿ ಪರಮೋಚ್ಚ ನಾಯಕರಾಗಿ ಗುರುತಿಸಿಕೊಂಡಿರುವಂತದ್ದು ಸಿದ್ದರಾಮಯ್ಯ ಅವರು. ಈಗ ಸಿದ್ದರಾಮಯ್ಯ ಅವರು ಕಾಡ್ತಾ ಇರುವಂತಹ ಒಂದು ಆತಂಕ, ಅಂತ ಒಂದು ವರ್ಗ ನನ್ನಿಂದ ದೂರ ಆದ್ರೆ ಮುಂದೇನು ಅನ್ನುವಂಥದ್ದು, ಕಾಂಗ್ರೆಸ್ ನಿಂದ ದೂರ ಆದ್ರೆ ಮುಂದೇನು ಅನ್ನುವಂತ ಒಂದು ಸಂಕಷ್ಟ ಅವ್ರಿಗೆ ಎದುರಾಗಿದೆ. ಜೊತೆಗೆ ಒಂದು ವೇಳೆ ಈ ಆದೇಶವನ್ನ ಮರುಪರಿಶೀಲನೆ ಮಾಡದೇ ಇದ್ರೆ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನ ಅಹಿಂದ ವರ್ಗದ ಮುಖಂಡರುಗಳು ಕೊಡ್ತಾ ಇದ್ದಾರೆ. 19ನೇ ತಾರೀಕು ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ನಮ್ಮ ನಡೆ ಹೇಗಿರಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಹೈಕಮಾಂಡ್ ಸ್ಪಷ್ಟವಾದಂತಹ ಒಂದು ಆದೇಶವನ್ನ ಪಾಲನೆ ಮಾಡಬೇಕು, ಮತ್ತೊಂದು ಕಡೆ ಅಹಿಂದ ವರ್ಗ ಮಾಡ್ತಿರುವಂತಹ ಒಂದು ಒತ್ತಡವನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಸಮಸ್ಯೆ ಈಗ ಬಂದೊದಗಿದೆ. ಹೀಗಾಗಿ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗಿದೆ. ಒಟ್ಟಾರೆ ಈ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಈ ಒಂದು ಬೆಳವಣಿಗೆಯನ್ನ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಕೂಡ ಇದನ್ನು ಯಾವ ರೀತಿಯಾಗಿ ರಾಜಕೀಯ ಲಾಭವನ್ನ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ರೀತಿಯಲ್ಲಿ ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಸುದ್ದಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.